ಯಾಕಂದ್ರೆ ನಮ್ಮ ಸೆಟ್ ಅಲ್ಲಿ ಯಾವುದೇ ಹುಡುಗಿರ್ ಬರ್ಲಿ ಫಸ್ಟ್ ಒಂದು ಕಣ್ಣು ಹೋಗಿ ಈಚೆ ಬರೋದೆ ಅವ್ರದ್ದು. ಕಾಲ್ ಅಷ್ಟು ಫೋನ್ಸ್ ಬರ್ತಾ ಇದೆ ಅಂದ್ಮೇಲೆ ಅವ್ರ ಜೀವನ ಎಷ್ಟು ಫ್ಲೇವರ್ಫುಲ್ ಆಗಿರ್ಬೋದು ಅಂತ ನನ್ಗೆ ಆ ಫ್ಲೇವರ್ಫುಲ್ ಜೀವನ ಬದುಕಕ್ ಬಹಳ ಆಸೆ. ಇಲ್ಲ ಅವ್ರಿಗೆ ಆಕ್ಚುಲಿ ಪಾಪ ಅವರು 3 ಮಕ್ಳಿದ್ದಾರೆ, ಸ್ಕೂಲ್ ಬಿಡ್ಬೇಕು, ಕರ್ಕೊಂಡ್ ಬರ್ಬೇಕು, ಅದೆಲ್ಲ ಪ್ಲಾನಿಂಗ್, ಬ್ರೇಕ್ಫಾಸ್ಟ್ ಮಾಡ್ಬೇಕು. ಅವ್ರ ಹೆಂಡತಿಗೆ ತುಂಬಾ ಹೆಲ್ಪ್ ಮಾಡ್ತಾರ. ಅಪ್ಪ ಕಕ್ಕ ಅಂದಾಗೆಲ್ಲ ಹೋಗ್ಬೇಕು. ಅಂದ್ರೆ ನಾನು ಯಾರೇ ಕಷ್ಟದಲ್ಲಿದ್ದು ಸಹಾಯ ಮಾಡ್ಬಿಡ್ತೀನಿ, ಅದನ್ನ ಹೇಳ್ತೇನೆ, ಬಟ್ ಅದೆಲ್ಲ ಹೇಳ್ಬಾರ್ದು. ಅಜಯ್ ನಿಮ್ದು ಸೀಕ್ರೆಟ್ ಅಲ್ಲ. ಸೊ ಈಗ ಒಂದಷ್ಟು ಕ್ವಶನ್ಸ್ ಇದೆ, ಅಂದ್ರೆ ಒಬ್ರು ತಗೊಂಡು ಪಾಸ್ ಮಾಡಿ, ತುಂಬಾ ಟೇಬಲ್ ದೊಡ್ಡದಿದೆ. ನೀವೇ ಎತ್ಬಿಡ್ತೀರಾ ಅವ್ರಿಗೂ. ಅದರಲ್ಲಿ ಸ್ವಲ್ಪ ಕ್ವಶನ್ಸ್ ಟಫು ಇರೋದಿದೆ, ಒಂಥರ ಈಸಿ ಇರೋದಿದೆ. ಸೊ ಇಫ್ ಯು ವಾಂಟ್ ಟು ಪಿಕ್ ನೀವೇ ತಗೊಳ್ಳಿ. ನೋಡ್ಬೋದು. ಒಬ್ಬೊಬ್ರೆ ಸ್ಟಾರ್ಟ್ ಮಾಡ್ಕೊಂಡು ಬರೋಣ, ಆನ್ಸರ್ ಮಾಡ್ಕೊಂಡು. ಇದು ಟ್ರಾನ್ಸ್ಲೇಷನ್ ಬೇಕು ನನಗೆ. ಯಾರಿಂದ ಸ್ಟಾರ್ಟ್ ಮಾಡೋಣ? ಯಾಕ ಎಕ್ಸ್ಪ್ರೆಷನ್? ನನಗೆ ಗೊತ್ತ ಆನ್ಸರ್, ಅದಕ್ಕೆ. ಇಲ್ಲ ಇನ್ನೊಂದು ರೌಂಡ್ ಬರುತ್ತೆ ಎಲ್ಲಾರ್ಗು. ಬಟ್ ಯಾರಿಂದ ಸ್ಟಾರ್ಟ್ ಮಾಡೋಣ? ಅಲ್ಲಿಂದ ಲೆಟ್ಸ್ ನಾಟ್ ಬ್ರೇಕ್ ದಿ ಟ್ರೆಡಿಷನ್. ಈ ಅಂತದ್ರಿ ಮಾಡಿ ಹೇಳಿ. ಓಕೆ ಧನ್ಯವಾದ, ನೀವು ಸ್ಟಾರ್ಟ್ ಮಾಡಿ. ಹೇಳ್ಬೋದಾ? ಕ್ವಶನ್ ಹೇಳಿ, ಹೇಳ್ಬಿಟ್ಟು. ನಮ್ಮ ಟೀಮ್ ನ ಲವ್ ಗುರು ಯಾರು ಮತ್ತು ಯಾಕೆ? ವಾವ್, ಲವ್ ಗುರು. ನಮ್ಮ ಟೀಮಿನ ಲವ್ ಗುರು ಆಬ್ವಿಯಸ್ಲಿ ದಟ್ ಈಸ್ ದಿ ಬಾಸ್. ಯಾಕೆ ಈ ಬಿರುದು? ಯಾಕಂದ್ರೆ ನಮ್ಮ ಸೆಟ್ ಅಲ್ಲಿ ಯಾವುದೇ ಹುಡುಗಿರ್ ಬರ್ಲಿ ಫಸ್ಟ್ ಒಂದು ಕಣ್ಣು ಹೋಗಿ ಈಚೆ ಬರೋದೆ ಅವ್ರದ್ದು. ಆಮೇಲೆ ಈಗ ಯಾವುದೇ ಸೆಟ್ ಅಲ್ಲಿ ಹುಡುಗಿರ್ ಬಂದ್ರು ಅವ್ರು ಹೇಗಿರ್ತಾರೆ, ಅವ್ರ ಹಾವಭಾವ ಹೇಗೆ ಅನ್ನೋದು ಅವ್ರು ಇಮಿಟೇಟ್ ಮಾಡಿ ತೋರಿಸ್ತಾರೆ. ಅಷ್ಟೊಂದು ಕುಲಂಕುಷವಾಗಿ ಸ್ಕ್ಯಾನ್ ಮಾಡ್ಬಿಡ್ತಾರೆ. ಹಂಗಂದ್ರೆ ಒಂದು ಮಾಡ್ಸೋಣ ಸರ್. ಈಗ ಅವ್ರಿಬ್ರು ತರ ಒಂದ್ಸಲಿ ನೀವು ಮಾಡಿ ತೋರಿಸ್ಬೇಕು. ಇನ್ನೊಬ್ರು ಸರಿ ಆಯ್ತು. ಯಾವತ್ತೋ ಏನೋ ತಮಾಷೆ ಮಾಡಿದೆ, ಅದು ಬೇರೆ ತರ ಆಗ್ಬಿಡುತ್ತೆ, ಸಿಕ್ಕಾಕೊಂಡ್ಬಿಡ್ತೀವಿ. ಬೇಡ ಈಗ ಅದು ಬೇಡ. ಇಲ್ಲಿ ತಮಾಷೆ ಮಾಡಿದ್ದೇನೆ. ಲವ್ ಗುರು ಆಕ್ಚುಲ್ ಆಗಿ ಇವರು ಲವ್ಲಿ ಆಗಿರ್ತಾರೆ. ಹಂಗಂದ್ರೆ ಸಿನಿಮಾದಲ್ಲಿರೋ ಪಾತ್ರ ತುಂಬಾ ಹತ್ರವಾಗಿದೆ. ಇಲ್ಲ, ಅದನ್ನ ವಿಚಾರ ಏನು ಅಂದ್ರೆ ಅದರಲ್ಲಿ ಬೇರೆ, ನಾವು ರಿಯಲ್ ಲೈಫಲ್ಲಿ ನಾವು ರಿಯಲ್ ಲೈಫಲ್ಲಿ ಹೋಗಿ ಅನುಷಾ ಅವ್ರ ಹತ್ರ ಏನಾದ್ರು ಮಾತಾಡೋಕ್ಕಾಗಲ್ಲ. ಟ್ರೈ ಮಾಡ್ತಾರೆ, ಬಟ್ ಆಗಲ್ಲ. ನಾವು ತಾಂಡವಲ್ಲ, ಟ್ರೈ ಮಾಡಿ ಬೇಡ ತಾಂಡವಲ್ಲ. ನನಗೆ ಏನು ಅಂದ್ರೆ ಪ್ರೀತಿ ಹಂಚ್ಬೇಕು. ನೆಕ್ಸ್ಟ್ ಹೇಳು ನೀನು. ನಾನು ನಮ್ ಗ್ರೂಪ್ ಅಲ್ಲಿ ಯಾರ ಜೊತೆ ಆದ್ರೂ ಲೈಫ್ ಸ್ವಿಚ್ ಮಾಡ್ಬೇಕಂದ್ರೆ ಯಾರು ಮತ್ತೆ ಯಾಕೆ? ಏನು ಇನ್ನೊಂದ್ಸಲ ಹೇಳು. ನಮ್ಮ ಗ್ರೂಪ್ ಅಲ್ಲಿ ಅವ್ರ ಜೀವನದಲ್ಲಿ ನಾನು ಯಾರು ಸ್ವಿಚ್ ಆಗ್ಬೇಕಂದ್ರೆ, ನಾನು ನಿಮ್ ಜೀವನದಲ್ಲಿ ಬರ್ಬೇಕಂದ್ರೆ ಯಾರು ಅಂತ. ಸೊ ಬೇಸಿಕ್ಲಿ ಐ ವುಡ್ ಲೈಕ್ ಟು ಸ್ವಿಚ್. ಯಾರಿಗೆ? ಯಾಕೆ ಅಲ್ಲ, ನೀವು ಅವ್ರ ಫೋನ್, ಅವರು ಒಂದಿನಾನು ಫೋನ್ ಮುಟ್ಟಕ್ ಬಿಡಲ್ಲ, ನೋಟಿಫಿಕೇಶನ್ಸ್ ನೋಡಕ್ ಬಿಡಲ್ಲ, ಯಾರ್ದು ಮೆಸೇಜ್ ಬಂದಿದೆ ಅಂತ. ಪದೇ ಪದೇ ಕಾಲ್ ಬರ್ತಾ ಇರತ್ತೆ, ಪದೇ ಹುಡುಗಿಯದ್ರ ಮಾತಾಡ್ತಾ ಇರ್ತಾರೆ, ಯಾರು ಅಂತ ಗೊತ್ತಾಗಲ್ಲ. ಅಷ್ಟು ಕಾಲ್ ನಾನು ಜೀವನದಲ್ಲಿ ಒಬ್ಬ ವ್ಯಕ್ತಿ ಮಾತಾಡೋದೇ ನಾನು ನೋಡಿಲ್ಲ. ಸೊ ಕಾಲ್ ಅಷ್ಟು ಫೋನ್ಸ್ ಬರ್ತಾ ಇದೆ ಅಂದ್ಮೇಲೆ ಅವ್ರ ಜೀವನ ಎಷ್ಟು ಫ್ಲೇವರ್ಫುಲ್ ಆಗಿರ್ಬೋದು ಅಂತ ನನ್ಗೆ ಆ ಫ್ಲೇವರ್ಫುಲ್ ಜೀವನ ಬದುಕಕ್ ಬಹಳ ಆಸೆ. ಒಂದೇ ಹೇಳ್ತೀನಿ ಲಿಖಿತ್, ನೀನ್ ಹೇಳ್ತಾರ ಸುಳ್ಳು ಅಂತ ಇಲ್ಲಿರೋರಿಗೆ ಗೊತ್ತು, ಅವ್ರಿಗೂ ಗೊತ್ತು, ಆದ್ರೆ ಜನಕ್ ಗೊತ್ತಿಲ್ಲ. ನೀನ್ ತಮಾಷೆ ಮಾಡಬೇಡ, ಸೀರಿಯಸ್ ಮಾತ್ರ. ಮೈ ಆನ್ಸರ್ ಇಸ್ ತಾಂಡವ್. ಅವರು ಯಾಕೆ ಅಂತಾನು ಹೇಳಿ. ಏನಕ್ಕೆ ಬದ್ನಾಗ ನನ್ನ ಹತ್ರ ಯಾಕೆ ಸ್ವಿಚ್ ಆಕ್ಚುಲಿ ಆ ನಂಬರ್ ಇಂದ ಕಾಲ್ ಬರ್ತಾ ಇಲ್ಲಲ್ಲ ಇವಾಗ. ನಾವು ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಒಂದ್ ನಂಬರ್ ಇಂದ ರೆಗ್ಯುಲರ್ ಆಗಿ ಕಾಲ್ ಬರೋದು. ಅಮ್ಮ ಅಂದ್ಬಿಟ್ಟು ಅಮ್ಮನ ಹತ್ರ 2 ಅವರ್ ಮಾತಾಡ್ತಾರ. ಯಾಕೆ ಮಾತಾಡಬಾರ್ದು? ಒಂದೇನ್ ಗೊತ್ತಾ, ಹೇಳ್ತೀನಿ ಕೇಳು. ನನ್ನ ಫೋನ್ ಯಾವಾಗಲೂ ಫ್ಲೈಟ್ ಮೋಡಲ್ಲಿ ಇರುತ್ತೆ, ತುಂಬಾ ಅಪರೂಪ.
ಎಸ್ ಮ್ಯಾಮ್, ನೆಕ್ಸ್ಟ್ ಕ್ವಶನ್. ಬಟ್ ಆಕ್ಚುಲಿ ಇದು ನಿಮ್ಮ ಕೋ ಆರ್ಟಿಸ್ಟ್ ಮಾಡುವ ಒಂದು ಇರಿಟೇಟಿಂಗ್ ಥಿಂಗ್. ಆಕ್ಚುಲಿ ಎವ್ರಿಬಡಿ ಇಸ್ ವೆರಿ ಸ್ವೀಟ್, ನಾನು ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಇವ್ರು ಲೇಟ್ ಆಗಿ ಬರೋದು ಒಂದೊಂದ್ಸತಿ ಇರಿಟೇಟ್ ಆಗುತ್ತೆ. ನಾನು ಎಲ್ಲರ ಸಮಸ್ಯೆ ಮೈಸೂರಿಂದ ಬರ್ತೀನಿ ಡೈರೆಕ್ಟ್ ಆಗಿ ಇಲ್ಲಿ, ಅವ್ರು ಬೆಂಗಳೂರಿಂದ ಬರೋಕ್ಕೆ ಲೇಟ್ ಮಾಡ್ತಾರೆ, ಸೊ ಅದು ಇರಿಟೇಟ್ ಆಗುತ್ತೆ. ನಾನು ಮೈಸೂರಿಂದ ಡೈರೆಕ್ಟ್ ಆಗಿ ಬರ್ತೀನಿ ಇಲ್ಲಿ. ಬರೀ ಇಲ್ಲ ಅಂತಲ್ಲ, ಶೂಟಿಂಗ್ ಅಲ್ಲೂ ಅಷ್ಟೇ, ಎಲ್ಲಾ ಕಡೆ ಅಷ್ಟೇ. ಅವ್ರ ನಸೀಬ್ಗೆ ಫಸ್ಟ್ ಶಾಟ್ ಇಡ್ತಾ ಇದ್ದೀನಿ ನಂದು 6:45ಗೆ. ಅವ್ರದ್ದು ಏನಾದ್ರು ಚೈತನ್ಯ ಸರ್ 6:45 ಶಾಟ್ ಇಟ್ಟಿದ್ರು ಅಂದ್ರೆ ಅವ್ರನ್ನ ಪೀಸ್ ಮಾಡಿರೋರು. ಅವ್ರದ್ದು ಯಾವಾಗ್ಲೂ ಶಾಟ್ ಬರೋಷ್ಟಲ್ಲಿ 7:30 8 ಗಂಟೆ ಅಷ್ಟೊತ್ತಿಗೆ ಅಣ್ಣ ಬಂದು ರೆಡಿ ಆಗಿ ತಿಂಡಿ ತಿನ್ಕೊಂಡು ಇವ್ ಎಲ್ಲ ಆನ್ ಟೈಮ್ ಬಂದಿದ್ದಾರೆ. ಆಲ್ವೇಸ್. ಬಟ್ ಅವ್ರ ಹಂಗೆ ಮಾತಾಡ್ತಾರ ಅಷ್ಟೇ. ಬಂದಿಯಲ್ಲ ಅದಕ್ಕೆ 10:30 ಇದ್ದಿದ್ದು ಇವತ್ತು, 11 ಗಂಟೆ ಬಂದಿರೋದು. ಇಲ್ಲ, ಬಟ್ ನಾನು ಸ್ವಲ್ಪ ಯೋಗ, ಧ್ಯಾನ, ಜಿಮ್ ಇದೆಲ್ಲ ಮಾಡಿ ಮುಗಿಸಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅವ್ರು ಏನ್ ಎದ್ದು ಸ್ನಾನ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಇಲ್ಲ, ಅವ್ರಿಗೆ ಆಕ್ಚುಲಿ ಪಾಪ ಅವರು 3 ಮಕ್ಳಿದ್ದಾರೆ, ಸ್ಕೂಲಿಗೆ ಬಿಡ್ಬೇಕು, ಕರ್ಕೊಂಡ್ ಬರ್ಬೇಕು, ಅದೆಲ್ಲ ಪ್ಲಾನಿಂಗ್, ಬ್ರೇಕ್ಫಾಸ್ಟ್ ಮಾಡ್ಬೇಕು. ಅವ್ರ ಹೆಂಡತಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಅವ್ರು, ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅವ್ರಿಗೆ. ನನ್ನ ರಾತ್ರಿ ಪಾತ್ರೆ ತೊಳೆದು ಬರ್ಬೇಕು ಅಡ್ಗೆ ಮಾಡಿರೋದು. ಅದೆಲ್ಲ ಸಮಸ್ಯೆ ಇರತ್ತಲ್ಲ, ಮದ್ವೆ ಆಗಿ ಮಕ್ಳಾದ್ಮೇಲೆ ಗೊತ್ತಲ್ಲ ಅದೆಲ್ಲ ಇರತ್ತೆ. ಅವ್ರ ಅಪ್ಪ ಕಕ್ಕ ಅಂದಾಗೆಲ್ಲ ಹೋಗ್ಬೇಕಿದೆ, ಅದಕ್ಕೆ ಅವ್ರು ಲೇಟ್ ಆಗೋದು. ನಾವು ಅರ್ಥ ಮಾಡ್ಕೋಬೇಕು. ನಮ್ಗಳಿಗೆಲ್ಲ ಏನು, ನಾವು ಬರೀ ಎದ್ವಿ ರೆಡಿ ಆದ್ವಿ ಬಂದ್ವಿ, ತಾಂಡವ್ ಗಂಗಾ ಹೆಗ್ಲೆ ಮೇಲೆ ಹಾಕೊಂಡ್ ಬರ್ತಾ ಇರ್ತಾರೆ ಅಷ್ಟೇ ಅವರು. ಫನಿಯಸ್ಟ್ ಥಿಂಗ್ ನಿಮ್ ಸೆಟ್ಟಲ್ ನಡೆದಿರೋದು ಯಾವ್ದು ಅಂತ ಹೇಳಿ. ಯಾವಾಗ್ಲೂ ನಗ್ತಾನೆ ಇರ್ತಾರೆ. ಮೈಂಡ್ ಯಾವ್ದಾದ್ರು ಬಂದ್ರೆ ಯಾವ್ದು ಬರುತ್ತೆ? ಯಾವಾಗ್ಲೂ ನೆನ್ಸ್ಕೊಂಡ್ರು ಮನೆಗೆ ಹೋದ್ಮೇಲೆ ಓಕೆ ಇದು ಸಖತ್ತಾಗಿತ್ತಪ್ಪ ಅನ್ನೋ ಥರ ಇದೆ. ಅಲ್ಲ, ನಾನು ಇನ್ಸಿಡೆಂಟ್ ಕೇಳಿದೆ, ನೀವು ವ್ಯಕ್ತಿ ಅಂತದೇನಾಯ್ತು? ಅವರು ಮಾತಾಡೋದು ಓಡಾಡೋದು ಸೆಟ್ಟಲ್ಲಿ ಅದೇ ಓಕೆ, ನಾನೀಗ ಎಸ್. ಓಕೆ, ಮೊದಲನೇ ಸರಿ ನಿಮ್ಮ ಕೋ ಆರ್ಟಿಸ್ಟ್ನ ನೋಡಿ ಒಂದು ಜಡ್ಜ್ಮೆಂಟಲ್ಗೆ ಬಂದಿರ್ತಿರಲ್ಲ, ಅದು ಏನು ಮತ್ತು ಈಗ ಏನು ಅನ್ನಿಸ್ತಿದೆ? ಓಕೆ, ಯಾವ್ದಾದ್ರು ಒಂದು ಅನ್ಕೊಂಡಿರ್ತೀವಿ, ಈಗ ಅದು ಆಗಿರಲ್ಲ ಅಥವಾ ಆಗಿರುತ್ತೆ, ಆ ಥರ ಏನೋ ಒಂದು. ನಾವು ಆ್ಯಕ್ಚುಲಿ ಸಿನಿಮಾ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಬಂದಾಗ ನಾನು ಫಸ್ಟ್ ಅಜಯ್ ರಾಜ್ನ ನೋಡಿದೆ. ಏನಪ್ಪ ಈ ಅಪ್ಪ ಹಿಂಗೆ ಅವನಲ್ಲ ಅವಾಗಿಂದ. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಲ್ಲ, ಹಂಗೆ ಅವನಲ್ಲ ಇವನು ಅಂತ, ಇದ್ದಂಗೆ ಇದನ್ನಲ್ಲ ಅಂತ ಅಂದ್ಕೊಂಡೆ. ಚೇಂಜ್ ಆಗಲಿ, ಏಜ್ ಆಗುತ್ತಲ್ವಾ, ಈ ಅಪ್ಪ ಏನು ಹಿಂಗೆ ಇದನ್ನಲ್ಲ. ನಾನೇನು ಮಾತಾಡಲ್ಲ, ಸುಮ್ಮನೆ ಇದ್ದೆ. ಆಮೇಲೆ ಸ್ವಲ್ಪ ಗಾಂಚಲಿ ಇರಬೇಕು, ಇಳಿಸ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ಬಟ್ ಆದರೆ ಹಂಗಿಲ್ಲ, ಸಖತ್ ಸ್ವೀಟು, ತುಂಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಕಲಾವಿದ, ಯಾವಾಗಲೂ ಇಷ್ಟ ಆಗ್ತಾನೆ, ಎಲ್ರಿಗೂ ಇಷ್ಟ ಆಗ್ತಾನೆ ಮನುಷ್ಯ ಅಷ್ಟೇ. ಓಕೆ, ನೈಸ್. ಸರ್, ಓಕೆ, ನಿಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ ನಿಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ ಯಾರಿಗೂ ಗೊತ್ತಿರೋದು ಒಂದು ಸೀಕ್ರೆಟ್. ಏನಿಲ್ಲ, ಅಲ್ಲ ಅವ್ರು ಹೇಳಿ ಬಿಡಿ, ಡಿಸ್ಕ್ಲೇಮರ್ ಕೊಡ್ತಾರೆ. ಅವ ಏನ್ ಹೇಳ್ತಾನೆ ಅಂತ ನಂಗೆ ಗೊತ್ತು. ಅಜಯ್ ಅಂದ್ರೆ ನಾನು ಯಾರೇ ಕಷ್ಟದಲ್ಲಿದ್ರು ಸಹಾಯ ಮಾಡ್ಬಿಡ್ತೀನಿ, ಅದನ್ನ ಹೇಳ್ತಾನೆ. ಬಟ್ ಅದೆಲ್ಲ ಹೇಳ್ಬಾರ್ದು. ಅಜಯ್ ಗಳ ಬಗ್ಗೆ ಅಂತಿದೆ ಒಬ್ಬರು ಗಳ ಅಲ್ಲಿ ನಮ್ ಗಳ ಅಲ್ಲಿ ಅವ್ರ ಬಗ್ಗೆನೇ ಹೇಳ್ತೀನಿ. ಓಕೆ, ಅವರು ಸುಳ್ಳು ಹೇಳಲ್ಲ, ಸತ್ಯನೇ ಹೇಳಿ. ಅವ್ರಿಗೆ ಮದುವೆ ಆಗಿದೆ, ಸೀಕ್ರೆಟ್ ಏನಲ್ಲ, ಸೀಕ್ರೆಟ್ ಆಗಿರೋದು ಬೇರೆದಿದೆ. ಅಂದ್ರೆ ಅವರು ಚೆನ್ನಾಗಿ ಅಲ್ಲಿಗೆ ಎಡಿಟ್ ಮಾಡ್ಕೊಂಡ್ಬಿಟ್ರೆ ಮನೇಲಿ ಏನ್ ಕತೆ ಅಂತ. ಅದಲ್ಲ, ಬೇರೆದಂದ್ರೆ ಬೇರೆ ಸೀಕ್ರೆಟ್ ಅಂದ್ರೆ ಅವರು ಗೊರ್ಕೆ ಹೊಡಿತಾರೆ, ಅದು ಸೀಕ್ರೆಟ್. ಪಾಪ ಅವ್ರ ಗೊರ್ಕೆಯಿಂದ ನಮ್ಮ ತಾಂಡವ್ ಅವರು ಫಸ್ಟ್ ಡೇ ನಿದ್ದೆ ಮಾಡಿಲ್ಲ, ಇಲ್ದಿರ ಅವ್ರ ಕಾರಲ್ಲಿ ಮಲಗಿದ್ದು. ಸೊ ಅವರು ಬೇರೆ ಬೇರೆ ಕಡೆ ಹೋಗಿ ಬೇರೆ ವ್ಯವಸ್ಥೆಗಳು ಮಾಡ್ಕೊಂಡು ಬೆಳಗ್ಗೆ ಅವರ ಹೆಂಡತಿ ಹತ್ರ ಬೈಸ್ಕೊಂಡು ಅದೆಲ್ಲ ಯಾವ್ದ್ರಿ? ಅದೇ ಗೊರ್ಕೆ ಹೊಡಿಯೋದ್ರಿ, ಒಳ್ಳೆ ಕಥೆ ಆಯ್ತಲ್ಲ. ಸಖತ್ ಗೊರ್ಕೆ ಹೊಡಿತಾನೆ, ಸೀರಿಯಸ್ಲಿ. ತುಂಬಾ ಕೆಟ್ಟ ಗಾಳಿ. ಏನಂದ್ರೆ ಒಂದ್ಸಲ ನಾನು ರೂಮಲ್ಲಿ ಇದ್ದೆ, ಬಂದ, ನಾನು ಇಲ್ಲೇ ಉಳ್ಕೊಳ್ತೇನೆ ಅಂತ ಬಂದ. ರೂಮಲ್ಲಿ ಬಂದವನೇ ನಾನೇನ ಫಿಕ್ಸ್ ಆಗಿದೆ, ನಾಳೆ ಬೆಳಗ್ಗೆ ಶೂಟಿಂಗು ಕಂಪ್ಲೀಟ್ ಬೇಗ ಫುಲ್ ಜಾಸ್ತಿ ನಿದ್ದೆ ಮಾಡಿ ಫ್ರೆಶ್ ಆಗಿ ಹೋಗ್ಬೇಕು ಫಸ್ಟ್ ಶಾಟಿಗೆ ಅಂತ ನಾನು ಏನೋ ಪ್ರಿಪೇರ್ ಆಗಿದ್ದೀನಿ. ಬಂದವನೇ ಚಡ್ಡಿ ಹಾಕೊಂಡು ಮಲ್ಕೊಂಡ. ನಾನು ಸ್ವಲ್ಪ ಮಲಗಿದ ತಕ್ಷಣ ಅಲ್ಲ ನೀವ್ಯಾಕೆ ಅವ್ರ ಚಡ್ಡಿ ನೋಡೋದು?
ಅಲ್ಲ ಇರ್ಲಿ ಅಲ್ಲ, ಇರ್ಲಿ ಅಲ್ಲ. ಬಾ, ಇದನ್ನ ಮುಗಿಸ್ತೀನಿ ನೀವ್- ತಡಿಯೋ. ನೀವ್ ಆಗಲ್ಲ focus. ಒಂದ್ ನಿಮಿಷ ಇರೋ ಮುಗಿಸ್ತೀನಿ. ಓಕೆ, ಈಗ ನಮ್ಗೊಂದ್ 5 ನಿಮಿಷ ಬೇಕು ನಿದ್ರೆ ಮಲಗದ ನಿದ್ದೆ ಹತ್ತಕ್ಕೆ. ಇವ್ ಮಲಗ್ದಾನೆ ಗೊರ್ರನಾಗ ಶುರು ಮಾಡ್ದ ಒಂದ್ ಸೆಕೆಂಡಿಗೆ. ಆಮೇಲೆ ನಾನು ಮಲಗ್ತೀನಿ. 12 ಗಂಟೆ ಆಯ್ತು, ಇವನ್ ಸರಿ ಗೊರಕೆ ಹೊಡಿತಾನೆ. ನಾನು ಏಯ್ ಧನು ಅಂತ ಎಬ್ಬಿಸ್ತೆ. ಎದ್ದ. ಎಂತ 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 ಎದ್ದ. ಸ್ವಲ್ಪ ಗೊರಕೆ ಹೊಡಿಬಿಡಿ, ನಾನು ಮಲಗ್ತೀನಿ, ಆಮೇಲೆ ಮಲಗ್ರಿ. ಹೌದಾ, ತೊಂದರೆ ಆಗ್ತಿದ್ಯಾ? ಇಲ್ಲ ಆಯ್ತು, ನೀವು ಮಲಗಿ. ಮಲಗ್ತೀನಿ, ಮತ್ತೆ ಟಕ್ಕದ 2 ಸೆಕೆಂಡ್ಗೆ. ಇಡೀ ರಾತ್ರಿ ನಿದ್ದೆ ಕೊಡ್ಲಿಲ್ಲ ನನಗೆ ಇವನು. ನನ್ನ ನೆಕ್ಸ್ಟ್ ಡೇ ಶೂಟಿಂಗ್ ಎಲ್ಲ ಹಾಳು ಮಾಡ್ದ. ಆಮೇಲೆ ಮತ್ತೆ 2 ಗಂಟೆಲ್ಲ ಎಬ್ಬ, ಸರಿ ಸ್ವಲ್ಪ ಗೊರಕೆ ಆಗ್ತಿದ್ದೀರಿ. ನಾನು ಆಚೆ ಹೋಗಿ ಮಲ್ಕೊಳ್ಳ ಕಾರಿಡಾರ್ಲಿ. ಅಯ್ಯೋ, ಇವ್ ನಮಗ್ ಸೆಂಟಿಮೆಂಟ್ ಆಗೆಲ್ಲ ಹೊಡಿತಾನು. ಬೇಡ ಬೇಡ, ನೀವ್ ಇಲ್ಲೇ ಮಲಗಿ. ಬಟ್ ನಾನು ಅಲ್ಲೆಲ್ಲ ಹೋಗಿ ಎಲ್ಲಿ ಮಲಗ್ರು ನಂಗೆ ನಿದ್ದೆ ಬರ್ಲೇ ಇಲ್ಲ. ಅವನು ನನ್ನ ಇಡೀ ರಾತ್ರಿನ ನಾಶ ಮಾಡ್ದ. ಅಷ್ಟು ಕೆಟ್ಟ ಗೊರಕೆ. ಪಾಪ ಅವ್ನ ಹೆಂಡತಿ ಹೆಂಗ್ ಸೇರ್ಕೋತಾಳೋ ಗೊತ್ತಿಲ್ಲ. ನಿಮ್ದು ಸೀಕ್ರೆಟ್ ಏನದು ಫ್ಯಾನ್, ಏನದು ಫ್ಯಾನ್? ಪಾಪ ಅವ್ರಿಗೆ ಮಾತಾಡಕ್ ಬಿಡಣ. ಮಾಡ್ಕೊಳ್ಳಿ, ಆಯ್ತು. ಪಪಾಯ ತಿನ್ನೋದು ಭಾಳ ತಿನ್ಸೋದು ತಿನ್ಸೋದು ಭಾಳ ಇಷ್ಟ. ಕಂಟೆಂಟ್ ಬರ್ತೀರಾ, ಮಾತಾಡಿ ನೀವು. ಮಾತಾಡಿ. ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಿದೆ ಆ್ಯಂಡ್ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಆಗಿರೋದ್ರಿಂದ ಫೈನಲ್ ಕ್ವಶನ್, ಒಂದು ಖಡಕ್ ಮೂಮೆಂಟ್ ಅಂತ ಇದ್ರೆ ಇದನ್ನ ನೋಡೋದಕ್ಕೋಸ್ಕರ ಜನ ಬರಬೇಕು ಅನ್ನೋದಾಗಿದ್ರೆ ಒಬ್ಬೊಬ್ರದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಏನು ಅನ್ನೋದನ್ನ ನಮ್ಮ ಆಡಿಯನ್ಸ್ಗೆ ನೀವೇ ಹೇಳ್ಬೋದು. ಪಾಪ ಇಲ್ಲಿಂದ ಸ್ಟಾರ್ಟ್ ಮಾಡೋದು, ಅವ್ರು ಪ್ರಿಪೇರ್ ಆಗಲಿ ಸತಿ. ಒಬ್ಬೊಬ್ಬ ಯಾಕೆ ನೋಡಬೇಕು ಅನ್ನೋದಕ್ಕೆ ಮೂರು ಕಾರಣಗಳು ಹೇಳ್ತೀನಿ. ಒಂದು, ಧನರಾಜ್ ಆಚಾರ್ ಅವರ ಅದ್ಭುತವಾದಂಥ ಕಾಮಿಡಿ ಟೈಮಿಂಗು. ಎರಡನೇದು, ವಿಜಯ್ ಚೆಂಡೂರು ಮತ್ತು ಶರತ್ ಲೋಹಿತಾಶ್ವ ಅವರ ಬ್ಯೂಟಿಫುಲ್ ಕಾಂಬಿನೇಷನ್ನು. ಮೂರನೇದು, ಅಮೃತ ಲಿಖಿತ್ ಅವರ ಮತ್ತೊಂದು ಕಾಂಬೋನಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾ. ಹಾಗೆ ತಾಂಡವರಾಮ್ ಚೈತನ್ಯ ಅವರ ನಿರ್ದೇಶನದಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾ ಇದು. ಸೊ ಇದು 3 ನನಗನ್ಸಿದ್ದು ನೀವು ನೋಡಲೇಬೇಕಾದಂಥ ಸಿನಿಮಾ. 3 ರೀಸನ್ ಕೇಳಿಲ್ಲ ಅವರು. 3 ಒಂದು ಖಡಕ್ ಮೂಮೆಂಟ್, ಒಂದು ಯಾವುದಾದ್ರು ಒಂದು. ಟೈಮ್ ಜಾಸ್ತಿ ತಗೋತಾರೆ. ಈ ಸಿನಿಮಾ ನಮಗೆ ಎಲ್ಲೂ 1 ಸೆಕೆಂಡ್ ಕೂಡ ಲ್ಯಾಗ್ ಆಗಲ್ಲ. ಅಲ್ಲಿ ಹೆಜ್ಜೆ ಹೆಜ್ಜೆಗೆ ಕಾಮಿಡಿ ಇದೆ. ತುಂಬಾ ಟೈಟ್ ಸ್ಕ್ರೀನ್ ಪ್ಲೇ ಇರತಕ್ಕಂಥ ಸಿನಿಮಾ, ಅದ್ಭುತವಾಗಿದೆ. ಆ ಕಾರಣಕ್ಕೆ ಎಲ್ಲರೂ ನೋಡ್ಬೇಕು. ಎಸ್, ಇವಾಗ ಸೀರಿಯಸ್ ಆಗಿ ಆಕ್ಷನ್ ಓರಿಯೆಂಟೆಡ್ ಸಿನಿಮಾಗಳು ಬರೋ ಮಧ್ಯೆ ಸೀನ್ ಟು ಸೀನ್ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುವಂತ ಒಂದು ಸಿನಿಮಾ. ಸೊ ಜನಕ್ಕೆ ನಗೋದ್ರಂತೂ ಮೋಸನೇ ಇಲ್ಲ. ಸೊ ಸೀಟ್ ತುದಿನಲ್ಲಿ ಕುತ್ಕೊಂಡು ನಗ್ತಾನೆ ಇರ್ತಾರೆ. ಸೊ ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತಾನೆ ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಅಬ್ಬಬ್ಬಾ ಸಿನಿಮಾ ನೋಡಿ, ನೀವು ಅಬ್ಬಬ್ಬಾ ಅಂತಾನೆ ಖುಷಿಯಾಗಿ. ಇಷ್ಟು 4 ಜನ ಪೋಲಿ ಹುಡುಗರ ಮಧ್ಯ 2 ಖಡಕ್ ಹುಡುಗಿರಿದ್ದಾರೆ. ಅದಕ್ಕೋಸ್ಕರ ಸಿನಿಮಾ ನೋಡಿ, ಅದಕ್ಕೋಸ್ಕರ ಒಂದು ಸಿನಿಮಾ ನೋಡಿ ಫೆಬ್ರವರಿ 16ನೇ ತಾರೀಕು. ಈ ಸಿನಿಮಾನ ನನಗೋಸ್ಕರ ನೋಡಿ. ಯಾಕೆ ನೋಡ್ಬೇಕು ಅಂತ. ಪ್ರೀವಿಯಸ್ ಸಲ ಸಿನಿಮಾ ಎಲ್ಲ ಚೆನ್ನಾಗಿ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ. ಅಷ್ಟೇ. ನೆಕ್ಸ್ಟ್ ಅವ್ರ ಕಡೆ. ಯಾವುದೇ ಒಂದು ವಲ್ಗಾರಿಟಿ ಇಲ್ಲದೆ, ಯಾವುದೇ ಒಂದು ಡಬಲ್ ಮೀನಿಂಗ್ ಇಲ್ಲದೆ, ಶುದ್ಧ ಹಾಸ್ಯದೊಂದಿಗೆ ಯಾವುದೇ ಡಬಲ್ ಮೀನಿಂಗ್ ಇಲ್ಲದೆ ಶುದ್ಧ ಹಾಸ್ಯದೊಂದಿಗೆ ಬರುವಂತ ಒಂದು ಹಬ್ಬ ಸಿನಿಮಾ ಫೆಬ್ರವರಿ 16 ಬರ್ತಿದೆ. ಎಲ್ಲರೂ ನೋಡಿ, ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾವನ್ನ ನೋಡ್ಬೋದು. ಆ ತರ ಇದೆ. ಖಡಕ್ ಸಿನಿಮಾ ಪರವಾಗಿ ತನುಗೆ ಒಂದು ಚಿಕ್ಕ ಎಣ್ಣೆ ದೊಣ್ಣೆ 2 ತಕ್ಕ ಸ್ಪೀಡ್ ಆಗಿ ವೆರಿ ಆಲ್ ದಿ ಬೆಸ್ಟ್. ಎಲ್ರಿಗೂ ತುಂಬ ಒಳ್ಳೇದಾಗಲಿ. ಫೆಬ್ರವರಿ 16 ಸಿನಿಮಾ ರಿಲೀಸ್ ಆಗ್ತಿದೆ. ಸಿಕ್ಕಾಪಟ್ಟೆ ಸಿನಿಮಾ ಸಕ್ಸಸ್ಫುಲ್ ಆಗಲಿ ಆ್ಯಂಡ್ ನಿಮ್ಮೆಲ್ಲರಿಂದ ಕಾಂಟ್ರಿಬ್ಯೂಷನ್ KFIಗೆ ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು. ಇದೇ ಥರ ಎಂಟರ್ಟೈನ್ ಮಾಡ್ತಾನೆ ಇರಿ. ಆ್ಯಂಡ್ ಫೆಬ್ರವರಿ 16ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನಾನು ನೀವು ಸಿಗೋಣ ಥಿಯೇಟರ್ಲಿ. ಸೈನಿಂಗ್ ಆಫ್. ಹಾಗೆ ನಮ್ಮ ಅಬ್ಬಬ್ಬ ಟೀಮ್ ಕಡೆಯಿಂದ ನಿಮ್ಮ ಖಡಕ್ ಸಿನಿಮಾಗೂ ಆಲ್ ದ ವೆರಿ ಬೆಸ್ಟ್. ಖಡಕ್ ಸಿನಿಮಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.